ಶಾಲೆ ಇಷ್ಟು ಸುಂದರವಾಗಿ ಕಾಣಬೇಕು ಅಂತಂದ್ರೆ ಸ್ಪರ್ಶ್ ಗ್ರೂಪ್ ನ ಮ್ಯಾನೇಜಿಂಗ್ ಟ್ರಸ್ಟಿ ಸ್ನೇಹಿತರಾದಂತಹ ಶ್ರೀಯುತ ಗೋಪಿ ಅವರೇ ನಿಧಾನವಾಗಿ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ ಅಂತ ಕಾಣ್ತಾರೆ. ಆದ್ರೆ ಈ ಶಾಲೆ ನೋಡಿದ್ಮೇಲೆ ಬೇರೆಯವ್ರು ಯಾರಾದ್ರೂ ಒಂದು ನೋಡಿದ್ರೆ ಸರ್ಕಾರಿ ಶಾಲೆ ಚೆನ್ನಾಗಿದೆ, ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ, ಅತ್ಯಂತ ಬುದ್ಧಿವಂತರ ಮಕ್ಕಳು, ನಾವು ಅವ್ರಿಗೆ ಏನು ಅಂದ್ರೆ ಸಾಧನ ಸರ್ಕಾರದಿಂದ ಕೈ ಕೊಡಬೇಕು, ಬೆಂತಟ್ಟಬೇಕಷ್ಟೇ. ಇವತ್ತು ಸ್ಪರ್ಶ ಸಂಸ್ಥೆ ಗೋಪಿನಾಥ್ ಅವರು ಬಹಳ ಹಿಂದೆ ನನ್ನ ಹತ್ರ ಬಂದ್ರೆ ಹಣ ಸ್ಕೂಲ್ ಕೊಡ್ರಿ ನಾವು ತಗೋತೀವಿ ಅಂತೀವಿ. ಎಷ್ಟೋ ಜನ ಈಗ ಬಂದೋಗವ್ರೆ ಏನು ಮಾಡ್ತಾರೋ ಏನು ಅಂತ ನನಗೂ ಸ್ವಲ್ಪ ಉಪೇಕ್ಷೆ. ಯಾರು ಇಲ್ಲಿವರೆಗೂ ಮಾಡೇ ಇರಲಿಲ್ಲ. ಹೆಸರುಘಟ್ಟದಲ್ಲಿ ಒಂದು ಅನಾಥಾಶ್ರಮ ಮಾಡಿದ್ರು, ಅದ್ರ ಮೇಲೆ ನನಗೆ ಅವ್ರ ಮೇಲೆ ನಂಬಿಕೆ ಇತ್ತು. ಹೆಸರುಘಟ್ಟ ತಗೊಂತೀವಿ ಅಂತ ತಗೊಂಡು ಮಾಡಿ ಅಂತ ಹೇಳಿದ್ರೆ ಇವತ್ತು ನಮ್ಮ ನಿರೀಕ್ಷೆಯನ್ನು ಮೀರಿ ಈ ಶಾಲೆಯ ವಾತಾವರಣ, ಈ ಶಾಲೆಯ ಮಕ್ಕಳ ಒಂದು ಭವಿಷ್ಯವನ್ನ ಬದಲಾಯಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡುವಂತ ಕೆಲಸ ನೀವು ಮಾಡ್ತಾ ಇರ್ತಕ್ಕಂಥ ಅದ್ಭುತವಾಗಿ ಹಳೆ ಕಟ್ಟಡಕ್ಕೇನೆ ನೋಡಿ ಆಗಿತ್ತು. ನೋಡಿದ್ವಿ ನಾನು ಅವಾಗಿಂದ ನೋಡ್ತಾ ಇದ್ದೆ, ನಾನು ನೋಡಿದ್ದೀನಿ ಇನ್ನೇನು ಗೊತ್ತು, ಎಲ್ಲ ಬೀರ್ ಬಾಟ್ಲು, ಆ ಬಾಟ್ಲು ಈ ಬಾಟ್ಲು ಎಲ್ಲ ಬಿದ್ದಿರೋ. ಆದ್ರೆ ಅಂಥದಕ್ಕೆ ಇವತ್ತು ಹಿಂಗ್ ಮಾಡಿದ್ದೀವಿ. ಹುಡುಗ ಚೆನ್ನಾಗಿ ಸ್ವಲ್ಪ ಫಾಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ದ. ಯಾಕಂದ್ರೆ ಅವ್ನ ತಲೆಯಲ್ಲಿ ಇದೆಯಲ್ಲ ರಾಡಾರ್ ಅಂದ್ರೆ ಏನು, ಮಿಸೈಲ್ಸ್ ಹೆಂಗಿದ್ ಮಾಡ್ತಾರೆ, ಬೇರೆ ಬೇರೆ ಏರ್ಕ್ರಾಫ್ಟ್ ಬಂದಾಗ ಶತ್ರುಗಳು ಹೆಂಗ್ ಬರ್ತದೆ, ಇವನ್ ನೇವಿನಲ್ಲೂ ಕೂಡ ಇದು ಬಹಳ ಉಪಯೋಗ ಇರ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಬೇಕು. ಯಾರ್ಯಾರು ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ, ಯಾರು ಹಣವಂತರು ಇರ್ತಾರೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಶಾಲೆಗಳ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು ಗೋಪಿನಾಥ್. ಒಳ್ಳೆ ಟೀಚರ್ಸ್ ನ ಡೆಪ್ಯೂಟ್ ಮಾಡ್ತಕ್ಕಂಥದ್ದು. ಇಷ್ಟಕ್ಕೆ ಸೀಮಿತ ಆಗಿದ್ದಾರೆ ಅಲ್ಲ, ತಂದೆ ತಾಯಿಗೆ ಕಳ್ಕೊಂಡಂತ ಮಕ್ಳೇನಿದ್ದಾರೆ ಅವ್ರ ಮಕ್ಕಳಿಗೆ ಆಶ್ರಯ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸ್ಪರ್ಶ ಟ್ರಸ್ಟ್ ನಿಮ್ಗೆ ಇಲ್ಲಿ ಹೆಸರುಘಟ್ಟದಲ್ಲಿ ಒಂದು ಏನಿದೆ, ಇದಕ್ಕಿಂತ ಹೆಚ್ಚಾಗಿ ಏರ್ಪೋರ್ಟ್ ಏನಿದೆ ಜಾಗವಾಗ್ಲಿಲ್ಲೂ ಕೂಡ ಒಂದಿದೆ. ಸುಮಾರು 600 ಜನರಿಗೆ ಹೆಚ್ಚು ತಂದೆ ತಾಯಿ ಇದ್ದಂತ ಮಕ್ಕಳಿಗೆ ಇವತ್ತು ಶೆಲ್ಟರ್ ನ ಕೊಟ್ಟಿದ್ದಾರೆ ಮತ್ತು ಅವರು ಕೆಲಸಕ್ಕೆ ಸೇರೋವರೆಗೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಜ್ಞಾನ ಅನ್ನೋದು ಅರ್ಥ ಆಯ್ತಾ, ವೇದಗಳಲ್ಲೇ ಇದೆ ಅಂತ ಹೇಳ್ತಾರೆ. ವಿಜ್ಞಾನ ಎಷ್ಟು ಹಳೇದು, ಬರೀ ಯಾರೋ ಬ್ರಿಟಿಷ್ನವ್ರು ಬಂದ್ರು, ಒಂದು ಜೇಮ್ಸ್ ಲ್ಯಾಂಡ್ ಇಂಜಿನ್ ಕಂಡಿಡ್ದ, ಆ ಥರ ಅಲ್ಲ. ವಿಜ್ಞಾನ ಹಿಂದೂ ಇತ್ತು, ಈಗೂ ಇದೆ, ನಾಳೆ ಇವತ್ತಿನ ದಿವಸ ನಮ್ಮ ತೋಟಗಾರಿಕೆ ಉತ್ಪಾದನೆ 354 ಮಿಲಿಯನ್ ಮೆಟ್ರಿಕ್ ಟನ್ ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಇದೆ. ವಿಜ್ಞಾನ ಪದದ ಅರ್ಥ ಯಾರು ಹೇಳ್ತೀರಾ? ಇನ್ನೊಂದ್ಸತಿ ಹೇಳ್ತೀನಿ, ಪ್ರಶ್ನೆ ನೋಡ್ಕೊಂಬಿಡಿ. ವಿಜ್ಞಾನ ಪದದ ಅರ್ಥ ಅಷ್ಟರ್ಥ ಆದ್ರೆ ಮಿಕ್ಕಿದ್ದೆಲ್ಲ ಹೇಳೋದ್ ಬೇಕಿಲ್ಲ ನನಗೆ. ವಿಶೇಷವಾದ ಜ್ಞಾನ ವಿಜ್ಞಾನ. ಈ ಶಾಲೆ ನೋಡಿದಾಗ ಮಾತು ನಿಜವಾಗ್ಲೂ ಅಕ್ಷರ ಸರಿ ಅನ್ನಿಸ್ತು. ಯಾಕಂದ್ರೆ 5 ವರ್ಷದಿಂದ ಇದ್ದಿದ್ದ ಸಂಸ್ಥೆಗೂ ಇವಾಗ ಆಗ್ತಾ ಇರೋ ಬದಲಾವಣೆಗಳಿಗೂ ಆ ಬದಲಾವಣೆ ಇನ್ನಷ್ಟು ಆಗ್ತಾ ಇರ್ಲಿ, ಕಾನ್ಸ್ಟೆಂಟ್ ಆಗಿ ನಡೀತಾ ಇರ್ಲಿ ಬದಲಾವಣೆ ಶಾಲೆಯಲ್ಲಿ. ನಿಮ್ಮ ಸೈನ್ಸ್ ಲ್ಯಾಬ್ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಈ ಒಂದು ಬದಲಾವಣೆಗೆ ಕಾರಣವಾಗಿರೋ ನಿಮ್ಮ ಎಲ್ಲ ಶಿಕ್ಷಕರಿಗೆ, ಮುಖ್ಯವಾಗಿ ನಿಮ್ಮ ಆಸಕ್ತಿಗೆ ಮತ್ತೆ ಆ ಆಸಕ್ತಿ ಮತ್ತೆ ಶಿಕ್ಷಕರ ಶ್ರಮಕ್ಕೆ ಕೈ ಜೋಡಿಸ್ತಿರೋ ಸ್ಪರ್ಶ ಟ್ರಸ್ಟ್ಗೆ ನಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದನ ಅರ್ಪಿಸ್ತೀವಿ. ನಮ್ಮ ಸ್ಕೂಲ್ಗೆ 50 ಗಣಪುರ ಅಂದ್ರೆ ಮುಂಚೆ ಯಾವ ತರ ಇತ್ತು ನೋಡಿದೀವಿ ನಾವು. ಸರಿ, ಈಗ ಗುದ್ಲಿ ಪೂಜೆನೂ ನಾವೇ ಮಾಡಿದ್ವಿ ಇಲ್ಲಿ. ಈ ತರ ಲೆವೆಲ್ಗೆ ಬೆಳೆದಿದೆ ಅಂದ್ರೆ ನಮ್ಮ ಇದೆಯೋ ನಮ್ಮ ಗೋಪಿನಾಥ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಹೋದ್ಸರಿ ಬಂದಾಗ ಈ ಕಡೆ ಪೋಸ್ಟರ್ ಮಾತ್ರ ನೋಡಿದ್ದೆ, ಈಗ ನೋಡಿದ್ರೆ ತುಂಬಾ ಪೋಸ್ಟರ್ಸ್ ಇದೆ. ಒಂದೊಂದು ಪೋಸ್ಟರ್ಸ್ ಒಂದೊಂದು ಕಥೆಗಳಿದೆ. ಅಲ್ಲಿ ರಾಕೇಶ್ ಶರ್ಮಾ, ಕಲ್ಪನಾ ಚೌಲಾ ಎಲ್ಲಾರ್ದು ಹಾಕಿದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ. Students, all the children have put in. It's great to see the achievements that the students have done in the last 2 years. I was inside and I was seeing some banners that, you know, children want to become, some want to become a doctor, some want to become a lawyer, some want to become an IAS officer. I mean, children can do whatever they want, what they want to dream of, and dreams can come from anywhere. Your background, where you are from, doesn't really have any bearing on what you can think or what you want to do. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಹೊರಗಡೆ ಕೆಟ್ಟ ಫ್ರೆಂಡ್ಸ್ ಇದ್ದಾರೆ, ಇನ್ನೇನೋ ಕೆಟ್ಟವಿದ್ದಾವೆ. ಎಲ್ಲನೂ ನೋಡಿ ಕೊನೆಗೆ ಇಷ್ಟರಲ್ಲಿ ಓದ್ತಕ್ಕಂಥ ಕೆಲಸ, ಅದರಲ್ಲೂ ಕಲ್ತಕ್ಕಂಥ ವೇಷಗಳು ಇನ್ನೂ ಕಷ್ಟ ಆಗೋದು. ದಯಮಾಡಿ ಅಪ್ಪ ಅಂದ್ರೆ ಏನಾದ್ರು ಜಗಳಾಡಬೇಕು ಅಂದರೆ
ಮಕ್ಕಳನ್ನ ಶಾಲೆ ಕಳಿಸ್ಬೇಕಾದ್ರು. ಏನಾದ್ರು ನಿಮ್ಮ ಅಪ್ಪ ನಿಮ್ಮ ಮಿಸಸ್ಗೆ ಬೈಬೇಕು ಅಂದರೆ ಶಾಲೆ ಕಳಿಸ್ಬೇಕು ಬೈದು. ಈ ಶಾಲೆಯಿಂದ ಈ ವರ್ಷದಲ್ಲಿ ಸ್ಟೇಟ್ ಲೆವೆಲಲ್ಲಿ ಕೂಡ ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ. ಸ್ಟೇಟ್ ಲೆವೆಲ್ ಕೂಡ ಪ್ರೈಸ್ ಗೆದ್ಕೊಂಡು ಬಂದಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಅಂದರೆ ಒಂದು ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಇವತ್ತು ಪ್ರೈವೇಟ್ ಶಾಲೆಗಳು ಕೂಡ ಗೆದ್ದು ಬಂದಿದ್ದಾರೆ. ಪ್ರೈವೇಟ್ ಶಾಲೆಗಳಿಗಿಂತ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳು. ಅಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಬೆಳೀತಾರೋ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಹೋಗಿ ಕಾಂಪಿಟೇಷನ್ ಮಾಡಿ ಗೆದ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ನೀವು, ಮುಖ್ಯವಾಗಿ ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಮನೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ರೆ, ಪ್ರೋತ್ಸಾಹ ಕೊಟ್ಟರೆ ಅವರು ಈ ಶಾಲೆಯಲ್ಲಿ ಚೆನ್ನಾಗಿ ಓದ್ತಾರೆ.